ಮೇಡಮ್ ನಿಮಗೆ ಬೇರೆ ಬೇರೆ ಮಾಡ್ಬೋದಿತ್ತು ಬಿಸ್ನೆಸ್ಸು ಇನ್ನೇನೋ ಮಾಡ್ಬೋದಿತ್ತು, ಬಟ್ ಪ್ರೊಡಕ್ಷನ್ನೇ ಯಾಕೆ ನಿರ್ಧಾರ ಅಂತ? ಅದೇ ಮಾಡಬೇಕು, ಯಾಕೆಂದರೆ ಎಲ್ಲಿಂದ ಊಟ ಮಾಡಿರ್ತೀವಿ ಅಲ್ಲಿಗೆ ಏನಾದ್ರು ಕೊಡಬೇಕಲ್ಲ. ಇಲ್ಲೇ ತಾನೇ ನಾವು ಊಟ ಮಾಡ್ತಿರೋದು, ಇಲ್ಲಿಗೆ ಏನಾದರೂ ಮಾಡೋಣ ಅಂತ ಅಷ್ಟೇ, ಇನ್ನೇನು ಉದ್ದೇಶ ಬೇರೆ ಏನು. ಈ ಥರ ನಿರ್ಮಾಣ ಸಂಸ್ಥೆ ಮಾಡ್ತೀನಿ ಅಂದಾಗ ಎಷ್ಟೋರ ಕಡೆಯಿಂದ ಬಂದಂತ ಉತ್ತರ ರಿಯಾಕ್ಷನ್ ಏನು? ಎಷ್ಟು ಆರಾಮಾಗಿರೋಗಮ್ಮ, ನಿಂಗೆ ಯಾಕಮ್ಮ ಅಂತಾರೆ. ಅಮ್ಮ ನೀನು ಆರಾಮಾಗಿ ಹೋಗಮ್ಮ, ಆರಾಮಾಗಿರೋಗಮ್ಮ ಮಾಡು ಅಂತ. ಏನಂದ್ರು? ರಾಧಿಕಾ ಅವಳು ಆ ಥರ ಎಲ್ಲ ಮಾತಾಡಲ್ಲ ಪಾಪ, ಅವಳಿಗಿನ್ನೂ ಅಷ್ಟೊಂದು ಪಾಪ ಹೇಳಲ್ಲ ಅವಳು. ನೋಡೋಣ ಇನ್ನು ಮುಂದೆ ಅತ್ತೆ ಚೆನ್ನಾಗಿ ಮಾಡೋರೆ ಅಂತ ಗುಡ್ ಅನ್ನಿಸ್ಕೋಬೇಕು ಅಂತ ನಮಗೆ. ಕತೆ ಗೀತೆ ಏನಾದ್ರು ಕೇಳ್ತಾರಮ್ಮ ಈ ಥರ ನಿರ್ಮಾಣ ಸಂಸ್ಥೆ ಮಾಡಿದಾಗ? ಏನಾದರೂ ಏನು ಕತೆ ಮಾಡಿ? ಯಾರು? ರಾಧಿಕಾ. ಯಶ್ ಅವರು ಯಶ್ಗೆ 100 ಕೆಲಸ ಇರುತ್ತೆ ರೀ, ನಮ್ದು ಕೇಳೋಷ್ಟು ಪುರ್ಸೊತ್ತಿರಲ್ಲ. ನಿಧಾನಕ್ಕೆ ನೋಡ್ತಾ ಇರ್ತಾನೆ, ತಪ್ಪು ಮಾಡಿದ್ರೆ ಹೇಳ್ತಾನೆ, ಚೆನ್ನಾಗಿ ಮಾಡಿದ್ರೆ ಗುಡ್ ಅಂತಾನೆ. ಈ ಕಂಟೆಂಟ್ ಏನಾದರೂ ತೋರಿಸಿದ್ರೆ, ಪೋಸ್ಟರ್ ಆಗಲಿ ಅಥವಾ ಏನಾದರೂ ಟೀಸರ್ ಆಗಲಿ, ಅದ್ಯಾವುದು ತೋರಿಸಿಲ್ಲ? ನಾವು ಏನೇ ಮಾಡಬೇಕಾದ್ರೂ ಎಸ್ ಅಂದು ಚೆನ್ನಾಗಿದೆ ಅಂತ ಅವನ ಹತ್ರ ಅನ್ನಿಸ್ಕೊಳ್ಳೋ ಚಪ್ಪಲ ಅಷ್ಟೇ ನಮಗೆ, ಅಷ್ಟು ಬಿಟ್ಟರೆ ಬೇರೆ. ಮೇಡಮ್ ಕತೆ ಸಾಕಷ್ಟು ಬಂದಿದೆ ಅಂತ ಹೇಳಿದ್ರಿ, ಪರ್ಟಿಕ್ಯುಲರ್ ಈ ಕತೆನ ನಿಮಗೆ ಇಷ್ಟ ಆಗೋಕ್ಕೆ ಕಾರಣ ಏನು ಅಂತ? ನಾನು ಹಳ್ಳಿಯವಳಲ್ವಾ, ಹಳ್ಳೀಲಿ ಏನು ನಡೆಯುತ್ತೆ ಅಂತ ಗೊತ್ತಿರುತ್ತಲ್ವ, ಆ ಥರ ಹತ್ರ ಇರೋದ್ರಿಂದ ಒಪ್ಕೊಂಡ್ವಿ. ಇವತ್ತು ದಿನ ನೀನೇನು ಇಷ್ಟಪಡ್ತೀಯಮ್ಮ ಅದೇ ಥರ ರಿಯಲಿಸ್ಟಿಕ್ ಆಗಿದೆ ಕತೆ. ಮೇಡಮ್ ಈಗಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ನೋಡಿದಾಗ ಅಂದರೆ ಸಿನಿಮಾಗಳು ಚೆನ್ನಾಗಿ ಬರ್ತಿಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಿದೆ. ಸೊ ಈ ಪರಿಸ್ಥಿತಿನಲ್ಲಿ ನೀವು ಸಿನಿಮಾ ಮಾಡಿದ್ದೀರಾ, ಸೊ ಆ ಸವಾಲುಗಳನ್ನ ಎದುರಿಸೋಕ್ಕೆ ರೆಡಿ ಆಗಿದ್ದೀರಾ ಏನು ಅಂತ? ಮತ್ತು ಇದನ್ನು ನೋಡಿದಾಗ ಏನು ಅನಿಸುತ್ತೆ ಇದೆಲ್ಲ ನೋಡಿದಾಗ? ಇಲ್ಲ, ಸಿನಿಮಾ ಚೆನ್ನಾಗಿ ಕೊಟ್ಟರು ಜನ ನೋಡ್ತಾರೆ, ನೋಡಿಲ್ಲ ಅನ್ನೋ ಸಿನಿಮಾ ಯಾವುದೂ ಇಲ್ಲ. ನಾವು ಹಳೆ ಕಾಲದಲ್ಲಿ ಅಣ್ಣವ್ರ ಸಿನಿಮಾ ನೋಡ್ಕೊ ಬಂದಿದ್ದೀವಿ, ಇವತ್ತು ಅಣ್ಣವ್ರ ಸಿನಿಮಾ ಹಾಕೊಂಡು ನಾವು ನೋಡ್ತೀವಿ. ಬಟ್ ನಿಮಗೆ ಮನೇಲಿ ಏನು ನಡೆಯುತ್ತೆ, ನಮ್ಮ ಮನೇಲಿ ಏನಾಗುತ್ತೆ, ಯಾವ ಕತೆ ಏನು ಎಲ್ಲ ರಿಯಲಿಸ್ಟಿಕ್ ಆಗಿದ್ದರೆ ನೋಡೇ ನೋಡ್ತಾರೆ. ಈಗ ನಾವೇನಕ್ಕೆ ಹೋಗ್ತೀವಿ, ಚೆನ್ನಾಗಿದೆ ಅಂತ ಹೋಗ್ತೀವಿ, ಅದೇ ಥರ ನಾವು ಸಿನಿಮಾ ಕೊಡಬೇಕು ಅಲ್ವಾ? ನಿಮ್ಮ ಮೊಮ್ಮಕ್ಕಳನ್ನ ಈ ಪ್ರೊಡಕ್ಷನ್ ಹೌಸ್ ಮೂಲಕ ಲಾಂಚ್ ಮಾಡೋ ಪ್ಲಾನ್ ಏನಾದ್ರು ಇದೆಯಾ? ಅದು ಇನ್ನೊಂದು 20 ವರ್ಷ ಆಗಲಿ ಮೇಲೆ ಇವಾಗ ಸದ್ಯಕ್ಕಿಲ್ಲ, 20 ವರ್ಷ ಆಗಿ ಮೊಮ್ಮಗ ಬಂದಾಗ ಹೇಳ್ತೀವಿ. ಮೇಡಮ್ ಸಿನಿಮಾ ಸೆಟ್ಗೆ ನೀವು ಹೋಗ್ತಾ ಇಲ್ಲ, ಸರ್ಪ್ರೈಸ್ ಇತ್ತು, ಬಟ್ ಯಾವ ಥರ ನೀವು ಕಲೆಕ್ಟ್ ಮಾಡ್ಕೋತಿದ್ರಿ ಅಲ್ಲಿ? ಎಲ್ಲ ಫೈನಾನ್ಸ್ ಎಲ್ಲ ಮೇಂಟೈನ್ ನಾನೇ ಮಾಡಿದ್ದೆ. ಅಲ್ಲ ಸ್ಟೋರಿ ವಿಚಾರ, ಶೂಟಿಂಗ್ ವಿಚಾರ? ಸ್ಟೋರಿ ಸ್ಟಾರ್ಟಿಂಗಲ್ಲಿ ನೋಡಿದ್ನೇನಮ್ಮ, ಪ್ರೊಡಕ್ಷನ್ಸ್ಗೆ ಏನು ಖರ್ಚಾಗುತ್ತೆ ಅಂತ ಎಲ್ಲ ಲೆಕ್ಕ ಎಲ್ಲ ತೊಗೊಳ್ತೀವಿ ನಮ್ಮ, ಡೈಲಿ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿರುತ್ತೆ, ಅದನ್ನು ಮೇಂಟೈನ್ ಮಾಡಿದ್ವಿ ಅಷ್ಟೇ. ಕತೆ ವಿಚಾರಕ್ಕೆ ಅಥವಾ ಆರ್ಟಿಸ್ಟ್ಗಳ ವಿಚಾರವನ್ನು ಹೆಂಗೆ ತಿಳ್ಕೊ? ಎಲ್ಲ ಡೈಲಿ ವಿಷಯ ಬರ್ತಿತ್ತು, ಇವ್ರು ಬೇಡ ಇವರು ಬೇಕು, ಇವರು ಅಷ್ಟೇ ಸಿಂಪಲ್. ಈಗ ಬೇರೆ ಕತೆಗಳಿಗೆ ಅಂದರೆ ಈಗಷ್ಟೇ ವೇದಿಕೆನ ಹೇಳಿದ್ರೆ ನೆಕ್ಸ್ಟ್ ಸಿನಿಮಾ ಶರಣ್ ಅವ್ರಿಗಿರುತ್ತೆ ಅಂತ, ಎಷ್ಟು ಅದು ನಮ್ಮ ಶರಣ್ ಫ್ಯಾನ್ ನಾನು. ಅಂದರೆ ಶರಣ್ ಮೊದಲಿಂದ ಫಸ್ಟ್ ಸಿನಿಮಾ ಶರಣ್ಗೆ ಅಂತಲೇ ಇದ್ದಿದ್ದು. ಬಟ್ ನನಗೆ ನಂಬಿಕೆ ಇರಲಿಲ್ಲ, ಅವರು 100 ಸಿನಿಮಾ ಮೇಲೆ ಮಾಡಿದ್ದಾರೆ, ಅವ್ರಿಗೆ ಮಾಡ್ತೀವೋ ಇಲ್ವೋ. ಫಸ್ಟ್ ಒಂದು ಹೊಸಬ್ರಿಗೆ ಮಾಡೋಣ ಅಂತ ಮಾಡಿದ್ದು. ಪೃಥ್ವಿ ಎಂಬರು ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ, ನಂಗೆ ಅದ್ರ ಐಡಿಯಾ ಇರಲಿಲ್ಲ. ನಮ್ಮ ಡೈರೆಕ್ಟ್ರು ಸೆಲೆಕ್ಟ್ ಮಾಡಿದ ಮೇಲೆ ಗೊತ್ತಾಯಿತು. ಪೃಥ್ವಿ ಎಂಬರು ಒಳ್ಳೆ ಆ್ಯಕ್ಟ್ರು, ಎಲ್ಲೋದ್ರೂ ಅವ್ರ ಬಗ್ಗೆ ಒಳ್ಳೇದು ಹೇಳಿದ್ದಾರೆ ನಮ್ಮ ಹತ್ರ, ತುಂಬ ಒಳ್ಳೆ ಹುಡುಗ, ಒಳ್ಳೆ. ಮೇಡಮ್ ಟಾಕ್ಸಿಕ್ ಬಗ್ಗೆ ಹೇಳೋದಾದ್ರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಟ್ಯಾಕ್ಸಿಗೆ ಸೆಟ್ಟಿಗೂ ಹೋಗಿಲ್ಲ, ಟ್ಯಾಕ್ಸಿಕ್ಕೂ ನೋಡಿಲ್ಲ. ನನ್ನ ಮಗ ಎಲ್ಲ ಮಾಡ್ತಾನೆ, ಅವನಿಗೆ ಧೈರ್ಯ, ಗುಡ್ ಅವನು. ಅವನ ಬಗ್ಗೆ ಹೇಳ್ಬೇಕಾ? ಹೇಳಿ ಅಮ್ಮ ಹೇಳಿ. ಅಲ್ಲಲ್ಲ, ಅವನ ಬಗ್ಗೆ ನಿಮಗೆ ಬಿಡಿಸಿ ಹೇಳ್ಬೇಕಾ? ನನಗಿನ್ನ ಅವನು ಅದರಲ್ಲಿ 100 ಮೈಲೇ ದೂರ ಇದ್ದಾನೆ. ನನ್ನ ಮಗ ಎಲ್ಲ ಮಾಡ್ಕೊಂಡು ಬರ್ತಾನೇನೋ ನಂಬಿಕೆ ನನಗಿದೆ. ಅವನ ಬಗ್ಗೆ ಮೊದಲಿಂದ ಇಂಟರ್ವ್ಯೂ ತೆಗೆದು ನೋಡಿ, ನನ್ನ ಮಗನ ಬಗ್ಗೆ ನನಗೆ ಹೋಪ್ಸ್ ಜಾಸ್ತಿ. ಅವ್ನು ಚೆನ್ನಾಗೇ ಮಾಡ್ತಾನೆ. ಮ್ಯಾಮ್, ನಿಮ್ಮ ಮಗ ಅಷ್ಟು ಹೆಸರು ಮಾಡಿದ್ರು ಕೂಡ ನಿಮ್ಮಲ್ಲ ಒಂದು ಇನ್ನೋಸೆನ್ಸ್ ಹಾಗೆ ಉಳ್ಕೊಂಡಿದೆ. ಕೆಲವರೆಲ್ಲ ಏನಾದ್ರು ಒಂದು ಹೆಸರು ಬಂದಾಗ, ಜನಪ್ರಿಯತೆ ಸಿಕ್ಕಾಗ ನೆಕ್ಸ್ಟ್ ಲೆವೆಲ್ ಆಡೋದನ್ನ ಗಮನಿಸಿದ್ವಿ, ಬಟ್ ನಿಮ್ಮಲ್ಲಿ ಆ ಒಂದು ಇನ್ನೋಸೆನ್ಸ್ ಹಾಗೆ ಉಳ್ಕೊಂಡಿದೆ. ಆಡಬೇಕಾ? ಹಂಗೆ ಆಗ್ಬೇಕಾ? ಅದು ಖುಷಿ ಆಗುತ್ತೆ ಮ್ಯಾಮ್. ಅದೇ ಆಗಬಾರ್ದು, ಅದೇ ಒಳ್ಳೆತನ. ನಾವು ಅಣ್ಣವ್ರ ಫ್ಯಾನು, ಎಷ್ಟು ಫ್ಯಾನ್ ಅಲ್ಲ, ಬೇರೆ. ಹಂಗಾಗಿ ಅಣ್ಣವ್ರನ್ನ ಫಾಲೋ ಮಾಡೋದೇನು, ಅಣ್ಣವ್ರ ಥರ ಸಿಂಪ್ಲಿಸಿಟಿ ಫಾಲೋ ಮಾಡಿದ್ವಿ. ಮೇಡಮ್ ರಾಮಾಯಣದಲ್ಲೂ ಕೂಡ ರಾವಣ ಪಾತ್ರ ಮಾಡ್ತಾ ಇದ್ದಾರೆ, ಸೊ ಇದ್ರ ಬಗ್ಗೆ ಒಂದು ಪೋಸ್ಟರ್ಸ್ ರಿಲೀಸ್ ಆದಾಗೆಲ್ಲ ನಿಮಗೆ ಹೆಂಗೆ ಅನಿಸ್ತಿತ್ತು ಅಂತ ಹೇಳಿ? ನೋಡಿದ್ದೀನಿ, ಅವನೇ ಸೆಲೆಕ್ಟ್ ಮಾಡ್ಕೊಳ್ಳೋದು, ಅದೆಲ್ಲ ಮಾಡಬೇಕು, ಎಲ್ಲ ಥರ ರಿಯಲಿಸ್ಟಿಕ್ ಆಗಿ ಇರಬೇಕು. ನೋಡಿದೆ ಫಸ್ಟ್ ಅವ್ನು ದೇವ್ರ ಪಾತ್ರ ಮಾಡ್ತಿರೋದು, ಮಾಡ್ತಾನೆ ಅದೆಲ್ಲ. ಅವನಿಗೆ ವಿಲನ್ ರೋಲ್ ಓಕೆನಾ ರಾವಣ? ನನಗೆ ಅವ್ನು ವಿಲನ್ನಾಗಿ ನೋಡೋಕ್ಕೆ ಇಷ್ಟ. ಅವ್ನು ರಿಯಲ್ ಲೈಫಲ್ಲಿ ಮನೇಲಿ ವಿಲನ್ನೇ ನನಗೆ. ಹಾಸನಕ್ಕೆ ಬರ್ತಿರ್ತಾರಾ? ಅಲ್ಲ, ಸುಮ್ಮನೆ ನಾವಿಬ್ಬರು ವಿಲನ್ ಥರ ಆಡ್ತಿರ್ತೀವಿ ಅಂತ. ಬರ್ತಾನೆ, ಯಾಕೆ ಬರಲ್ಲ? ಯಾವ ವಿಷಯಕ್ಕೆ ಜಾಸ್ತಿ ಕಿತ್ತಾಡಿ? ಕಾಮನ್, ಅಮ್ಮ ಮಕ್ಕಳು ಜಗಳ ಆಡ್ತಾರೆ, ಎಲ್ಲದಕ್ಕೂ ಕಿತ್ತಾಡ್ತೀವಿ, ಬಟ್ ಅಷ್ಟೇ ಪ್ರಿತಿಯಾಗೂ ಇರ್ತೀವಿ. ಒಳ್ಳೆ ಬ್ಯಾನರ್ ಇಂದ ನನಗೆ ಅವ್ರ ಹೆಸರು ಬೇಡ, ನಾನೇನಾದ್ರು ಹೆಸರು ತಾವು ಹೆಸರು ಮಾಡ್ತಾ ಇದ್ದೀರಾ ಈಗ? ಅಷ್ಟೇ, ಇನ್ನು ಈಗ ಬಂದಿದ್ದೀನಿ. ಹೀಗೆ ಥಿಯೇಟರ್ಗಳ ಕಡೆ ಸ್ವಲ್ಪ ಗಮನ ಕೊಡಿ. ಮಾಡೋಣ. ನಮ್ಮ ಕೈಲಿ ದೇವ್ರು ದುಡ್ಡು ಕೊಟ್ಟರೆ ನಾವು ಅದೇ. ನನ್ನ ಮಗ ಮಾಡಿಲ್ವೇಂದ್ರೆ ಎಷ್ಟೊಂದು ಕೆಲಸ, ಹಂಗೆ ನಾವು ಮಾಡೋಣ. ದೇವ್ರು ಜನ ಇಷ್ಟಪಡಲಿ ಸಿನಿಮಾನ. ಜನ ಸಿನಿಮಾ ನೋಡಿದರೆ, ಜನ ನಮ್ಗೆ ಹರಿಸಿದ್ರೆ ನಾವು ಮತ್ತೆ ವಾಪಸ್ ಜನಕ್ಕೆ ಕೊಡ್ತೀವಿ. ನಾವು ಮನೆಗೆ ತೊಗೊಂಡೋಗಿ ನನ್ನ ಮಕ್ಕಳಿಬ್ಬರು ಸೆಟ್ಲಾಗವ್ರೆ, ನಮಗೇನು ದುಡ್ಡು
ಬೇರೆಯವ್ರನ್ನ ಒಂದು ಸ್ವಲ್ಪ ಒಳ್ಳೆತನವಾಗಿ ಕೆಲಸ ಮಾಡೋಣ 100% ಕಾನ್ಫಿಡೆನ್ಸ್ ಇದೆ ಮೇಡಮ್, ಖಂಡಿತ ಮಾಡೇ ಮಾಡ್ತೀರಾ. ಒಳ್ಳೆಯದಾಗಿ. ಒಳ್ಳೇದು ಅಷ್ಟು ಹೇಳಿದರೆ ಯಶ್ ಅವ್ರು ನೋಡೋದು ಬೇಡ, ನೀವೆಲ್ಲ ನೋಡಿ. ನೀವೆಲ್ಲ ನೋಡಿ ಗುಡ್ಡ ಅಂದರೆ ಯಶ್ ಚೆನ್ನಾಗಿ ಮಾಡೋರೇನಪ್ಪ ಅಮ್ಮ ಹೋಗ್ರಪ್ಪ ನೋಡಿ ಅಂತಾರೆ. ಯಾವಾಗ ರಿಲೀಸ್ ಪ್ಲಾನ್ ಇಟ್ಕೊಂಡಿದ್ದೀರಿ? ಅದು ಹೇಳ್ತೀವಿ, ಸದ್ಯದಲ್ಲಿ ಹೇಳ್ತೀವಿ. ಇನ್ನೂ ಸ್ವಲ್ಪ ಪ್ಲ್ಯಾನ್ ನಡೀತಾ ಇದೆ. ದೊಡ್ಡವ್ರ ಸಿನಿಮಾ ಎಲ್ಲ ಬರುತ್ತಲ್ಲಮ್ಮ, ಅವರೆಲ್ಲ ಬಂದು ಹೋಗಲಿ, ಆಮೇಲೆ ನಾವು ಚಿಕ್ಕ ಸಿನಿಮಾದವ್ರು ಬರೋಣ. ಅವ್ರದ್ದೆಲ್ಲ ಒಳ್ಳೊಳ್ಳೆ ಸಿನಿಮಾ ಬರಲಿ. ಟಾಕ್ಸಿಕ್ ಅಪೋಸಿಟ್ ಏನಾದ್ರು ಬರ್ತಿರೋ ಅದು ಹೇಳೋಕ್ಕಾಗಲ್ಲ, ಬರ್ಬೋದಮ್ಮ, ಯಾಕೆ ಬರೋಕ್ಕಾಗಲ್ಲ? ಯಾರು ಏನು ಬೇಕಾದ್ರೂ ಆಗ್ಬೋದಲ್ವಾ? ಅದು ನಮಗಿರ್ಬೇಕು ದಿಲ್ಲು. ಒಂದಿನ ಬರೋಣ ಇಷ್ಟು ಎದುರುಗಡೆನೂ, ಮತ್ತು ಅಷ್ಟಿರದೆ ಯಾಕೆ ಬರ್ಬೇಕು ಈ ಜಾಗಕ್ಕಲ್ವಾ? ಬರೋಣ ಬಿಡಿ, ಅಮ್ಮ ಮಗ ಒಂದಿನ ಫೈಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ನಿಮಗೆಲ್ಲ, ಹಿಂಗೆ ಸಪೋರ್ಟ್ ಮಾಡಿ, ವಿಷಯನ ಚೆನ್ನಾಗಿ ಬರೆದು ಜನಕ್ಕೆ ರೀಚ್ ಮಾಡಿ, ಸಿನಿಮಾ ನೋಡೋಂಗೆ ಮಾಡಿ, ಅಷ್ಟೇ ನಾನು ಕೇಳೋದು ನಿಮ್ಮೆಲ್ಲರಿಗೂ. ನೀವೆಲ್ಲ ಚೆನ್ನಾಗಿ ಸಪೋರ್ಟ್ ಕೊಟ್ಟರೆ ನಾವು ಏನೋ ಒಳ್ಳೇದು ಕೊಡ್ಬೋದು. ಇವತ್ತು ಎಷ್ಟು ಮಾಡಿದ್ದಾರೆ ನೋಡಿದ್ದೀರಲ್ಲ, ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿ, ಹಂಗೆ ನಾವು